ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಎಲ್ಲರೂ ಖಾಲಿ ನಿತ್ಯ ಕಾಲ ಅನ್ನುವಂತಹ ಸಿನಿಮಾದ ಬಗ್ಗೆ ಮಾತಾಡ್ತಾ ನನ್ನ ಜೊತೆಗೆ ಗೆಳೆಯ ಚಂದ್ರಶೆಟ್ಟಿ ಇದ್ದಾರೆ. ಪ್ರತಿ ಪ್ರಾಜೆಕ್ಟನ್ನು ಸೆಲೆಬ್ರೇಟ್ ಮಾಡೋದನ್ನ ನೋಡಿದ್ದೀವಿ, ವೆದರ್ ಇಟ್ ಇಸ್ ಸಾಂಗ್ಸು, ಸಿನಿಮಾನು, ಟೆಲಿವಿಷನ್, ವಾಟ್ ಎವರ್ ಇಟ್ ಬಿ. ಈ ಜರ್ನಿ, ಈ ಒಂದು ಬ್ರಿಲಿಯಂಟ್ ಆದಂಥ ಎಸೆನ್ಸು ಎಷ್ಟು ಕ್ಯಾರಿ ಮಾಡುತ್ತೆ ಚಂದನ್ಗೆ, ಆ ಎನರ್ಜಿ ಕಮ್ಮಿ ಆಗೋದಿಲ್ಲ. ನಾನು ವೆರಿ ಹ್ಯಾಪಿ ಅಬೌಟ್ ಪರ್ಟಿಕ್ಯುಲರ್. ಥ್ಯಾಂಕ್ ಯು ಸರ್. ಖುಷಿ ಆಗುತ್ತೆ. ತುಂಬ ಸಾಕಷ್ಟು ಇಂಟರ್ವ್ಯೂಗಳು ಮಾಡಿದ್ದೀವಿ ನಾವು. ಇವತ್ತು ಕೂಡ ಮತ್ತೊಂದು ಇಂಟರ್ವ್ಯೂ, ಅದರ ಡಬಲ್ ನ್ಯೂಸ್. ಒಂದೊಂದು ಹಾಡು, ಒಂದು ಸಿನಿಮಾ. 23 ಹಾಡು, 24 ಸಿನಿಮಾ. 23 ಹಾಡಿನ ಮೂಲಕ ಒಂದು ಸೆಲೆಬ್ರೇಷನ್. 24ಕ್ಕೆ ನನ್ನ ಪಾಯಿಂಟ್ ಆಫ್ ವ್ಯೂ ಎರಡು, ಒಂದು ಸಿನಿಮಾದ ಪಾಯಿಂಟ್ ಆಫ್ ವ್ಯೂ, ಇನ್ನೊಂದು ಅಣ್ಣವರ ಹುಟ್ಟುಹಬ್ಬ. ಇನ್ನೊಂದು ಆ್ಯಡ್ ಮಾಡ್ತೀನಿ ನಾನು. ಅವತ್ತು ಮೈಕಲ್ ಜಾಕ್ಸನ್ ಸಿನಿಮಾ ಕೂಡ ರಿಲೀಸ್. ಓಕೆ. ಜಾಕ್ಸನ್ ಅಂತ ಸಿನಿಮಾ ಇದೆ. ಮೈಕಲ್ ಜಾಕ್ಸನ್ ಅವರ ಬಯೋಪಿಕ್ ಅದು. ಎಷ್ಟು ವರ್ಷಗಳಿಂದ ಕಾಯ್ತಾ ಇದೆ. ಸೊ ನನಗೂ ಟ್ಯಾಟೂ ಕೂಡ ಇದೆ ಮೈಕಲ್ ಜಾಕ್ಸನ್. ಸೊ ನನ್ನ ಸಿನಿಮಾ ಕೂಡ ಅವ್ರದ್ದು ಬಯೋಪಿಕ್ ಸಿನಿಮಾ ರಿಲೀಸ್ ಆಗಿದೆ. ದಿನ ರಿಲೀಸು. ರಾಜಣ್ಣ ಅವ್ರದ್ದು ಹುಟ್ಟಿದಪ್ಪ, ಲೆಜೆಂಡರಿ, ಎಲ್ಲ ಲೆಜೆಂಡ್ಗಳು ಹೆಸರುಗಳು ಅವತ್ತು ಕೇಳಿ ಬರ್ತವೆ. ಜೊತೆಗೆ ಕೆಲವೊಂದು ಪ್ರಾಜೆಕ್ಟ್ಗಳು ನಾನು ಅದನ್ನ ಡಿಲೇ ಅನ್ನೋ ಪದ ಬಳಸಲ್ಲ, ಬಿಕಾಸ್ ಐ ರೆಸ್ಪೆಕ್ಟ್ ಯುವರ್ ಜರ್ನಿ, ಐ ರೆಸ್ಪೆಕ್ಟ್ ದ ಎಂಟೈರ್ ಸಿನಿಮಾ ಜರ್ನಿ. ಕೆಲವೊಂದು ಟೈಮ್ ಬಂದಾಗ ಕೆಲವೊಂದು ಪ್ರಾಜೆಕ್ಟ್ಗಳು ಆಗ್ತವೆ. ನನಗೆ ಏನಾಗಿ ನಿಮ್ಮ ಹುಡುಗ ಹೇಳ್ತಾ ಇದ್ದ, ಚೂರು ಹುಷಾರಿಲ್ಲ ಅವ್ರಿಗೆ, ಚೂರು ಬೇಗ ಮುಗಿಸಿ. ಬಟ್ ಈ ಕಮಿಟ್ಮೆಂಟ್ ಅನ್ನೋ ವಿಚಾರಕ್ಕೆ ನೀವು ತುಂಬ ವರ್ಷದಿಂದ ನೋಡಿದ್ದೀನಿ. ಬಂಪವರೇ ಅದನ್ನ ಸೆಲೆಬ್ರೇಟ್ ಮಾಡಿದ್ದೀನಿ. ಎಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ನಿಮ್ಮ ಜರ್ನಿನ ಅಲ್ಲಿಂದ ಇಲ್ಲಿವರೆಗೂ. ನನಗೇನೆ ಒಂದ್ಸಲ ಆಶ್ಚರ್ಯ ಆಗುತ್ತೆ, ನಾನಿಗೆ ಇಷ್ಟು ದೂರ ಬಂದೆ ಅಂತ. ಸಾಕಷ್ಟು ಹರ್ಡಲ್ಸ್ಗಳು ಬರುತ್ತೆ, ಸಾಕಷ್ಟು ದಿನಗಳು ಸಾಕಲ್ವಾ ಅಂತ ಅನ್ಸೋದು ಉಂಟು, ಯಾಕೆ ಬೇಕಿದೆಲ್ಲ ಅಂತಲೂ ಅನ್ಸೋದು ಉಂಟು. ಬಟ್ ಆಮೇಲೆ ಅದು ಕ್ಷಣಿಕನೇ. ಜಸ್ಟ್ ಲೈಕ್ ಒಂದು ನೋವು ಆದ ತಕ್ಷಣ ಸಡನ್ ಆಗಿ ಅಂತ ನೋವು, ಆಮೇಲೆ ಅದು ನೋವು ಆಗಿತ್ತು ಅನ್ನೋದು ಮರ್ತೋಗ್ಬಿಡ್ತಾನೆ. ಆ ನೋವು ಆಗಿತ್ತು ಅನ್ನೋದು ನೆನಪು ಇರೋದು. ಸೊ ಹಾಗಾಗಿ ಸ್ವಲ್ಪ ನಡೀತಾ ಹೋಗ್ತಾ ಓಡ್ತಾ ಇರಬೇಕಷ್ಟೆ. ಮೇಲಾಗಿ ನೀವಾಗಲಿ, ಇನ್ಕ್ಲೂಡಿಂಗ್ ಧ್ರುವ ಸರ್ಜಾ ಅವರಾಗಲಿ, ಒಂದಷ್ಟು ಎಲ್ಲ ಥರದ ಪೇಸ್ ನೋಡ್ಕೊಂಡು ಬಂದಂತಹ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಗಳು, ನಿಮ್ಮ ಮಾತಲ್ಲಿ ಒಂದು ಕೋರ್ ಪಾಯಿಂಟ್ನ ಸೇರಿಸ್ತಾ ಇರ್ತೀವಿ. ನೀವು ಎಷ್ಟು ಜನ ಬರ್ತಾರೆ ಇಂಡಸ್ಟ್ರಿಗೆ, ಎಷ್ಟು ಜನ ಆ್ಯಕ್ಟರ್ ಆಗಿ ಬರ್ತಾರೆ, ಎಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬರ್ತಾರೆ. ಬಟ್ ನಮಗೆ ಸಿಕ್ಕಂಥ ಅವಕಾಶನ ನಾವು ಅದನ್ನು ಮಿಸ್ ಮಾಡಬಾರ್ದು ಗುರು ಅನ್ನೋಂಥ ಮೈಂಡ್ಸೆಟ್ ನಾವು ಕೆಲಸ ಮಾಡ್ತೀವಿ ಅಂತ ಹೇಳುತ್ತೆ. ಅದು ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ಏನು ಸ್ಟ್ರಾಂಗ್ ಕೋರ್ ಐಡಿಯಾ ಅದರಿಂದ ಇರುವಂಥದ್ದು? ಅಲ್ಲ, ಅದೇ ಬೇಸಿಕಲಿ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು, ಸೋಂಬೇರಿತನ ಬಿಡಬೇಕು, ಸ್ವಲ್ಪ ತಿಳ್ಕೊಂಡು ಎಲ್ಲ ಗೊತ್ತಿದೆ ಥರ ಆಡೋದು. ಅದೇ ಮೇನ್. ಅಷ್ಟೇ ಏನಿಲ್ಲ ಸೀಕ್ರೆಟ್. ಅಷ್ಟೇ ವೆರಿ ಸಿಂಪಲ್. ಡೆಡಿಕೇಶನ್ ಇರಬೇಕು. ಆಮೇಲೆ ಇನ್ನೊಂದೇನಂತಂದರೆ ಕೆಟ್ಟ ಯೋಚನೆ ಇರಬಾರ್ದು. ಅಂದರೆ ದುಡ್ಡು ಮಾಡ್ಕೊಬೋದು, ಪ್ರೊಡ್ಯೂಸರ್ಗೆ ಮೋಸ ಮಾಡೋದಲ್ಲ, ಗೊತ್ತಾಗಲ್ಲ. ಇದ್ದಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ಯಾವತ್ತೂ ಸರಸ್ವತಿ ಅನ್ನೋದು ಯಾವತ್ತೂ ದೇವರು ಒಳ್ಳೆಯದು ಯಾವಾಗ ಅಂತಂದರೆ ತುಂಬ ಡೆಡಿಕೇಶನ್, ನಾವು ತುಂಬ ಹಾರ್ಡ್ ವರ್ಕ್, ತುಂಬ ಶ್ರಮ ಪಟ್ಟಾಗ ಮಾತ್ರ ಕಲೆ ಅನ್ನೋದು ನಿಮ್ಗೆ ಉಳಿಯುತ್ತೆ. ಮಾತಾಡಿದೆ, ಜಸ್ಟಿಫೈ ಮಾಡಿದೆ ನಿಮ್ಮ ಪಾತ್ರಕ್ಕೆ ಅಂತ. ಇವನ್ ವಿದ್ಯಾರ್ಥಿಗಳು ಕೂಡ ಮಾತಾಡಿದೆ. ಪಾತ್ರಗಳು ಚೇಂಜ್ ಆಗಿ, ಆಯ್ಕೆಗಳು ಚೇಂಜ್ ಆಗಿ, ಸಿನಿಮಾಗಳು ಚೇಂಜ್ ಆಗಿ, ಡೈರೆಕ್ಟರ್ ಚೇಂಜ್ ಆಗಿ, ಪ್ರೊಡಕ್ಷನ್ ಚೇಂಜ್ ಆಗ್ತಾರೆ. ಬಟ್ ಒಬ್ಬ ವ್ಯಕ್ತಿ ಟ್ರಾವೆಲ್ ಮಾಡಬೇಕಾದ್ರೆ ನನ್ನನ್ನು ನಾನು ತುಂಬ ಗಟ್ಟಿಯಾಗಿ ಸ್ಟೆಪ್ ಇಡಬೇಕು ಅನ್ನೋಂಥ ಮೈಂಡ್ಸೆಟ್ಟಲ್ಲಿ ಕೆಲಸ ಮಾಡ್ತಾರೆ. ಇದಕ್ಕೆ ನಿಮ್ಮ ಸರ್ಕಲ್ ತುಂಬ ಮಾತಾಡ್ತಾ ಇರ್ತೀವಿ ನೀವು, ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳೆಲ್ಲ, ರೀಚ್ ಆಗಬೇಕು ಅನ್ನೋಂಥ ಗೋಲ್. ಖಂಡಿತ ಅದೇ ತಾನೇ ಫೈನಲ್ ಡೆಸ್ಟಿನೇಷನ್. ಅಂದರೆ ಆರ್ಟಿಸ್ಟ್ಗಳ ಲೈಫೇ ಹೆಂಗೆ ಅಂತಂದರೆ ಅವರು ಕನಸಲ್ಲೇ ಇರ್ತಾರೆ ಯಾವಾಗಲೂ. ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಜೀವಿಸ್ಬೇಕು. ಅಂದರೆ ನಾನು ಆ ಮಟ್ಟಕ್ಕೆ ಹೋಗಿದ್ದೀನಿ, ದೊಡ್ಡ ಸ್ಟಾರು, ನನ್ನ ಹತ್ರ ತುಂಬ ದುಡ್ಡಿದೆ, ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ನನಗೆ. ಇದು ಅದನ್ನು ಮನಸ್ಸೊಳಗಡೆ ಅದಷ್ಟು ನೀನು ಗಟ್ಟಿಯಾಗಿ ಅನ್ಕೋಬೇಕು. ಅದನ್ನು ನಿನ್ನ ಮೇಲೆ ನೀನು ಡೌಟ್ ಪಡ್ಕೊಂಡಿದ್ರೆ, ನೀನೇ ನಿನ್ನ ಮೇಲೆ ಡೌಟ್ ಪಟ್ಟರೆ ಜನ ನಿನ್ನ ಮೇಲೆ ನಾವು ಕೇಳ್ತಾರೆ. ಅಷ್ಟು ನೀನು ನಾನು ಸ್ಟಾರ್ ಅದು ನಮ್ಮಲ್ಲಿ ಬರಬೇಕು ಫಸ್ಟ್. ಅದು ಬಂದಾಗ ಆಟೋಮೆಟಿಕಲಿ ಅಟ್ರಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ರೀಸೆಂಟ್ಲಿ ಡಕಾಯ್ತ್ ಒಂದು ರಿಲೇಟೆಡ್ ಪ್ರಶ್ನೆ. ಡಕಾಯ್ತ್ ಸಿನಿಮಾ ಸಕ್ಸಸ್ ಮೀಟಲ್ಲಿ ಅಭಿಷೇಕ್ ಸಿಕ್ಕಿದ್ರು ಮಾತಾಡ್ತಾರೆ. ಆ್ಯಕ್ಚುಲಿ ಎಲ್ಲರೂ ಮೇಜರ್ ಸಿನಿಮಾ ಬಗ್ಗೆ, ಡಕಾಯ್ತ್ ಬಗ್ಗೆ ಮಾತಾಡ್ತಾರೆ. ಆ್ಯಕ್ಚುಲಿ ಅವರು ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ
ಸಿನಿಮಾ ಕೂಡ ಡೈರೆಕ್ಷನ್ ಮಾಡಿದ್ರು. ಅಂದ್ರೆ ನಾನು ಯಾಕೆ ಪಾಯಿಂಟ್ ಬಂದರೆ ಇವನ್ ಚಂದನ್ ಶೆಟ್ಟಿ ರ್ಯಾಪರ್ ಆಗಿ ಒಂದು ಸೆಲೆಬ್ರೇಟ್ ಮಾಡೋಣ ಕೊಟ್ಟಿದ್ರ ಜೊತೆಗೆ ಆಕ್ಟರ್ ಆಗಿ ಕೂಡ ಆ ಒಂದು ಸ್ಟ್ರಗ್ಲಿಂಗ್ ಡೇಸ್ ನೋಡ್ಕೊಂಡು ನನ್ನ ಜವಾಬ್ದಾರಿ ನಾನು ನಿಭಾಯಿಸ್ಕೊಂಡು ಬಂದೀನಿ. ಇದು ನನ್ನ ಫಸ್ಟ್ ಸಿನಿಮಾ ಅಂತ ತುಂಬಾ ನೀಟಾಗಿ ಅಂಡರ್ಲೈನ್ ಮಾಡ್ತೀನಿ ನೀವು, ಅದು ನನಗೆ ಭಾಳ ಇಷ್ಟ ಪರ್ಸನಲಿ. ಹೌದು, ಫಸ್ಟ್ ಈಸ್ ಆಲ್ವೇಸ್ ಫಸ್ಟ್. ಆ್ಯಂಡ್ ಸಾಕಷ್ಟು ಕತೆಗಳು ಕೇಳಿ ಮಾಮೂಲಿ ಅದೇ ಅಂತ ಎಕ್ಸೈಟ್ಮೆಂಟ್ ಅನಿಸ್ತಿರ್ಲಿಲ್ಲ ನನಗೆ. ನಾರ್ಮಲ್ ಆಗಿ ಯೂಶ್ವಲ್ ಆಗಿ ನಾವು ಸಿನಿಮಾಗಳು ನೋಡ್ತೀವಿ, ಆ ರೀತಿ ಕತೆಗಳನ್ನ ಹೇಳ್ತಿದ್ರು. ನಾನು ವಿಭಿನ್ನವಾಗಿ ಇಲ್ಲಿ ಗೆಲ್ಲಬೇಕು, ಇಲ್ಲಿ ಇಂಡಸ್ಟ್ರಿಯಲ್ಲಿ ಒಬ್ಬ ಆ್ಯಕ್ಟ್ರಾಗಿ ನಾನು ಅನ್ಸ್ಕೋಬೇಕು ಚಂದನ್ ಶೆಟ್ಟಿ ಒಬ್ಬ ನಟ ಅಂತಂದರೆ ಎಕ್ಸ್ಟ್ರಾಡಿನರಿಯಾಗಿ ಏನಾದರೂ ಮಾಡಬೇಕಾಗುತ್ತೆ. ಸೊ ಆ ಥರ ಮಾಡಿಲ್ಲ, ರಿಸ್ಕ್ ಫ್ಯಾಕ್ಟರ್ ಇಲ್ಲ, ನಾವು ಮಾಮೂಲಿ ಮಾಡಿದಂಗಿಲ್ಲ ಅಂತ ಅಂದ್ಬಿಟ್ರೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಕಥೆನ ಚೂಸ್ ಮಾಡಿದ್ವಿ. ಇದರಲ್ಲಿ ಕಂಪ್ಲೀಟಾಗಿ ಹೆಂಗೆ ಅಂತಂದರೆ ಒಂದ್ಸಲ ನನಗೆ ನಾನು ನೋಡ್ಕೊಂಡ್ರೆ ಅಂತ ಸೊ ಆ ರೀತಿ ಆಗುತ್ತೆ. ಬಟ್ ಸ್ಟಿಲ್ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡಿರೋದು ನನ್ನ ಪ್ರತಿಭೆ ಇದೆಯೋ ಇವತ್ತು ಗೊತ್ತಿಲ್ಲ. ಜೊತೆಗೆ ಒಂದಷ್ಟು ಫಿಲಿಮ್ಸ್ಗಳಲ್ಲಿ ಆ ಕುಂತಿ ಬಗ್ಗೆ ಡೈಲಾಗು ಏನು ಕೂಡ ಬರ್ತಾರೆ ನಿಮ್ಮ ಮೊಬೈಲ್ ಕುಂತಿ ನಾವು ಒಂದು ಭಾಷೆ ತೊಗೊಂಡು ಹೋಗೋಕ್ಕೆ ಅಂತ ಎಲ್ಲ ರಾಜ್ಗುರು ಅವ್ರು ಬಂದಿರೋವಂಥ ಡೈಲಾಗ್ಸು. ಸೊ ಏನಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾನು ಬರೀ ಒಬ್ಬ ನಾಯಕ ನಟ ಅಷ್ಟೇ, ಐ ಆಮ್ ನಾಟ್ ಇನ್ವಾಲ್ವ್ಡ್ ಇನ್ ಸ್ಕ್ರಿಪ್ಟ್ ಆರ್ ಸ್ಟೋರಿ ಆರ್ ಎನಿಥಿಂಗ್. ಇವಾಗ ಒಬ್ಬ ಕಥೆಗಾರ ಕತೆ ಬರೀಲಿಕ್ಕೆ ಅವ್ರು ಬಿಟ್ಕೊಬೇಕು, ಅವ್ರ ತಲೆಯಲ್ಲಿ ಏನಿದೆ ಅದು ಬರೀತಾರೆ. ಬಟ್ ಡೈರೆಕ್ಷನ್ ಮಾಡೋರಿಗೆ ಡೈರೆಕ್ಷನ್ ಬಿಟ್ಬಿಡ್ಬೇಕು. ಅವ್ರಿಗೆ ಹೋಗ್ಬಿಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ನನಗೂ ಆಗಲ್ಲ ಅದು. ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡೋದು ನನಗೆ ಗೊತ್ತಲ್ಲ. ಸೊ ನನಗೆ ಬಂದ್ಬಿಟ್ಟು ನಾನು ಟ್ಯೂನ್ ಮಾಡಿರ್ತೀನಿ, ನನಗೆ ತುಂಬ ಇಷ್ಟ ಆಗಿರುತ್ತೆ, ನನಗೆ ಗೊತ್ತಿರುತ್ತೆ ಇಷ್ಟ ಆಗುತ್ತೆ ಅಂತ. ಬಟ್ ಬೇರೆ ಇನ್ಪುಟ್ಸ್ಗಳು ಕೊಡ್ತಾರೆ ಡೈರೆಕ್ಟರ್ಸ್ ಆಗಿರ್ಬೋದು. ಸೊ ಅವಾಗ ಏನಾಗ್ತಾ ಹೋಗುತ್ತೆ, ಅದು ತುಂಬ ಇನ್ವಾಲ್ವ್ ಆಗಿಬಿಟ್ರೆ ಅದು ಚೆನ್ನಾಗೇ ಬರಲ್ಲ. ಅದು ಏನೋ ಮುಖಸ್ತುತಿಗೆ ಅವ್ರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ, ಹೇಳ್ಬೇಕಷ್ಟೇ. ಬಟ್ ಅದು ಹಂಗೆ ಆಗುತ್ತೆ. ಸೊ ಅದಕ್ಕೆ ಆ ಪೇನ್ ನನಗೆ ಗೊತ್ತಿತ್ತು. ಸೊ ಅದಕ್ಕೆ ನಾವು ಒಂದು ಕಡೆ ಇನ್ವಾಲ್ವ್ ಆಗಿದೆ, ಒಂದು ಡೈಲಾಗ್ ಚೇಂಜ್ ಮಾಡಿ ಅಂತ ಕೇಳಿಲ್ಲ. ಅವ್ರು ಏನು ಸ್ಕ್ರಿಪ್ಟ್ ಬುಕ್ಕಲ್ಲಿ ಏನು ಬರ್ತದೆ ಆ್ಯಸ್ ಇಟ್ ಇಸ್ ಸಿನಿಮಾ. ಜೊತೆಗೆ ರಾಗಿನ ಜೊತೆಗಿನ ಆ ಹಾಡು ತುಂಬ ಮಜವಾಗಿದೆ. ಅಂದರೆ ಆಲ್ವೇಸ್ ನಾವು ಕೈಲಿ ಮೈಕ್ ಇದೆ, ಒಂದು ವಿಡಿಯೋ ರೆಪ್ರೆಸೆಂಟ್ ಮಾಡ್ತೀವಿ ಅವ್ರಿಗಿಂತಲೂ ಆ್ಯಸ್ ಅ ಸಿನಿಮಾ ಫ್ಯಾನ್ ಆಗಿ ನಾವು ಅದನ್ನು ಸತ್ಯ ಹೇಳಬೇಕು. ಆ ಸ್ಟೆಪ್ಸ್ಗಳು, ಆ ಕಾಂಪ್ಯಾಕ್ಟ್ ಶಾಟಲ್ಲಿ ಆ ರಿಯಾಕ್ಷನ್ಸು, ಆ ಬ್ಲಾಗ್ಸ್ಗಳು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಅದ್ರ ಬಗ್ಗೆ ಮಾತಾಡಿ. ಅದು ಆ ಸಾಂಗ್ ಆ್ಯಕ್ಚುಲಿ ನನ್ನ ಸಿಂಗಲ್ ಮ್ಯೂಸಿಕ್ ವೀಡಿಯೋ ಮಾಡಬೇಕು ಅಂತ ಮಾಡಿಟ್ಕೊಂಡಿದ್ದೀನಿ ಸಾಂಗ್. ಈಗ ಶಾಸ್ತ್ರಿಗಳಿಗೆ ಆ ಟೈಮಲ್ಲಿ ಸುಮ್ಮನೆ ಸಾಂಗಲ್ಲಿ ಕೇಳಿ ಪ್ಲೇ ಮಾಡ್ತಾ ಸಾಂಗ್ ಪ್ಲೇ ಆಯಿತು. ಶೆಟ್ರೆ ಈ ಸಾಂಗು ಯಾರ್ದಿಲ್ಲ, ನಮ್ಮದೇ ಅಂತ ಹಾಕೊಂಬಿಡೋಣ ಸಿನಿಮಾಗೆ, ತುಂಬ ಚೆನ್ನಾಗಿದೆ ಇದು. ನನ್ನ ಸಿನಿಮಾ ಒಳಗಡೆ ಇರೋದು ಸಿಚುವೇಶನ್ ಇದೆ, ಬೇಕು ನನಗೆ ಹಾಡು ಮಾಡಿ ತುಂಬ ಖಂಡಿತ. ನಾನು ಇಂಡಿಪೆಂಡೆಂಟಾಗಿ ಮಾಡಿದ್ರೆ ನನ್ನದೇ ಸಿನಿಮಾದಲ್ಲಿ ಬಂದರೆ ಎಲ್ಲ ಒಂದೇ ಅಂತ ಅನ್ಸೋದು ಸಿನಿಮಾ. ಜೊತೆಗೆ ಆಲ್ರೆಡಿ ಮೂರು ಲೇಯರ್ಸ್ ಆಲ್ರೆಡಿ ನೀವು ನೋಡ್ಬಿಟ್ಟಿದ್ರಿ. ಒಂದು ಟೆಲಿವಿಷನ್ ಲೇಯರು, ಒಂದು ರ್ಯಾಪ್ ಲೇಯರು, ಒಂದು ಸಿನಿಮಾ ಲೇಯರು. ಈ ಮೂರು ಲೇಯರನ್ನು ಕನ್ಸಿಸ್ಟೆನ್ಸಿಯಾಗಿ ಗುರು ನಾನು ತುಂಬ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅನ್ನೋಂಥ ಹಠ ಪ್ರತಿದಿನ ನಿಮಗಿರುತ್ತೆ. ಆ ಚಾಲೆಂಜಸ್ಸು ಹೇಗೆ ನಿಮ್ಮನ್ನು ಅವೇರ್ ಮಾಡ್ತವೆ, ಸಮ್ಟೈಮ್ಸ್ ಡಿಸ್ಟರ್ಬ್ ಮಾಡ್ತವೆ, ಕೆಲವೊಂದನ್ನು ಸಾವಿರವನ್ನು ಮೀರಿ ಎದ್ದು ಬಂದಂಥ ಇತಿಹಾಸ ಕೂಡ ಇದೆ. ನಾನು ರೆಸ್ಪೆಕ್ಟ್ ಮಾಡ್ತೀನಿ ಈ ಹೋಲ್ ಕಾನ್ಸೆಪ್ಟ್. ಎಲ್ಲಾದರೂ ನೋಡಿ ಬೇಸಿಕ್ ಅಜೆಂಡಾ ಅಂದರೆ ಏನಂದರೆ ಎಲ್ಲಾದ್ರೂ ಕೆಲಸ. ಸೊ ನೀವು ರ್ಯಾಪ್ ಮಾಡ್ತೀರಾ, ಇಲ್ಲಾಂದರೆ ಸಿನಿಮಾದಲ್ಲಿ ಮಾಡ್ತೀರಾ, ಇಲ್ಲ ಟೆಲಿವಿಷನ್ ಮಾಡ್ತೀರಾ, ಕಮಿಟ್ಮೆಂಟ್. ಸೊ ಕಮಿಟ್ಮೆಂಟ್ ಸ್ಟ್ರಾಂಗ್ ಆಗಿ ಇವಾಗ ನನ್ನ ಜೀವನದಲ್ಲಿ ನಾನು ಮಾಡ್ಕೊಂಡ್ಬಂದಿರೋದು ಅಷ್ಟು. ನಾನು ಯಾವತ್ತೂ ಒಂದು ಡೇಟಲ್ಲಿ ಇವತ್ತಿಗೆ ನಾನು ಒಂದು ಸಾಂಗ್ನ ರೆಡಿ ಮಾಡಿಬಿಟ್ಟು ಕೊಡ್ತೀನಿ ಅಂತಂದರೆ ಆ ಡೇಟಿಗೆ ನಾನು 100% ನಾನು ಮಾಡಿಬಿಟ್ಟೇ ಕೊಡ್ತೀನಿ. ಸೊ ಅಷ್ಟು ಡೆಡಿಕೇಶನ್ ಮಾಡಿದ್ದಕ್ಕೇ ಇವತ್ತು ಪ್ರಾಬ್ಲಿ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಅನಿಸುತ್ತೆ. ಸಾಕಷ್ಟು ಜನ ಮಧ್ಯದಲ್ಲೇ ಕರಿಯರ್ಗೆ ಲಿಂಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಹೇಳೋದೊಂದು ಮಾಡೋದೊಂದು, ಫೋನ್ಗೆ ರಿಸೀವ್ ಮಾಡದೇ ಇರುವಂಥದ್ದು, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಆಟಾಡ್ಸೋದು. ಸೊ ಈ ರೀತಿಯಾದಂಥದ್ದು ಎಕ್ಸಾಂಪಲ್ಗಳು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಯಾವತ್ತು ಈ ಸಿನಿಮಾ ಇಂಡಸ್ಟ್ರಿಲಿ ಜಾಸ್ತಿ ಸಸ್ಟೈನ್ ಆಗಬೇಕು ಅಂದರೆ ಕಮಿಟ್ಮೆಂಟಿಗೆ ಬದ್ಧವಾಗಿ ನಿಲ್ಲಬೇಕು. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ಅಂದರೆ ಶಿವಣ್ಣ ಅವರು. ಇವತ್ತಿಗೂ ಅವರು ಎಷ್ಟು ಅವರು ಆರೋಗ್ಯದ ಸಮಸ್ಯೆ ಆಗಿದ್ರು ಅದನ್ನು ಮೀರಿ ಅದನ್ನು ವಾಸಿ ಮಾಡಿಕೊಂಡು ಮತ್ತೆ ಸಿನಿಮಾ ಮಾಡೋದಿದೆಯಲ್ವಾ, ಅದೇ ಎನರ್ಜಿ. ಸೊ ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್. ಅವರೆಲ್ಲ ಇನ್ಸ್ಪಿರೇಷನ್. ನಾವು ರಾಜಣ್ಣ ಅವರಾಗಿರ್ಬೋದು,
ಪೊಲೀಸ್ ಶಿವಣ್ಣ ಅವರು ಎಲ್ಲ ವೆರಿ ಇನ್ಸ್ಪಿರೇಷನ್. ಒಂದು ಫೈನಲ್, ನೋ ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ಎಲ್ಲರೂ ಕರೆಯುತ್ತೆ ಕಾಲ. ಉಪೇಂದ್ರ ಅವರ ಒಂದು ಹಾಡು, ಆ ಲೈನು ಒಂದು ಸಿನಿಮಾದ ಟೈಟ್ಲ್ ಆಗುತ್ತೆ. ಆ ಟೈಟ್ಲ್ ಒಂದು ಭಾಗ ಚಂದನ್ ಶೆಟ್ಟಿ ಆಗ್ತಾರೆ. ಹೇಗೆ ಕನೆಕ್ಟ್ ಆಗುತ್ತೆ ಎಲ್ಲರೂ ನೋಡಿ, ಅದು ಅದೃಷ್ಟನೇ ಅಂತ ಒಂದು ದೊಡ್ಡ ವ್ಯಕ್ತಿ ಸ್ಟಾರ್ಟ್ ಮಾಡಿದಂಥ ವ್ಯಕ್ತಿ ಸರ್ ಸ್ಟಾರ್ಟ್ ಮಾಡಿದಂಥ ಲೈನು ಅದೊಂದು ಸಿನಿಮಾ ಟೈಟ್ಲ್ ಆಗುತ್ತೆ. ಆ್ಯಂಡ್ ಏಪ್ರಿಲ್ 24ನೇ ತಾರೀಕು ಆ ಸಿನಿಮಾ ರಿಲೀಸ್ ಆಗುತ್ತೆ. ಹೆಂಗಿದೆ ಅದು ಚೆನ್ನಾಗಿ ರಿಲೀಸ್ ಆಯಿತು. ಎಲ್ಲೋ ಒಂದು ಕಡೆ ಎಲ್ಲ ದೊಡ್ಡವರ ಆಶೀರ್ವಾದ ಇದೆ ಅಂತ ಭಾವಿಸಿದ್ದೀನಿ. ಸಿನಿಮಾ ಥಿಯೇಟ್ರಲ್ಲಿ 24ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಬೇಕು. ಎಸ್ ಚಂದನ್, ಥ್ಯಾಂಕ್ ಯು ಸೊ ಮಚ್. ಐ ರೆಸ್ಪೆಕ್ಟ್ ಯುವರ್ ಜರ್ನಿ ಆ್ಯಂಡ್ ಐ ರೆಸ್ಪೆಕ್ಟ್ ಯುವರ್ ಎನರ್ಜಿ. ಹಿಂಗೆ ಥ್ಯಾಂಕ್ ಯು ಸೊ ಮಚ್. ಏನಾರಲ್ಲಿ ಹಿಂಗೆ ಸೂಪರ್. ಥ್ಯಾಂಕ್ ಯು. ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಜೊತೆಗೆ ರವಿ ಸುದ್ದಿಮನೆ.